ತಲತಲಾಂತರಗಳಿಂದ ಹುತ್ತದ ರೂಪದಲ್ಲಿ ಆರಾಧಿಸುತ್ತಿದ್ದ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯದ 20ನೇ ವರ್ಷ ಹಾಗೂ ಸಪ್ತ ಮಾತೃಕೆಯರ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ವಾರ್ಡ್ ನಂಬರ್ 2ರ ಕೋಟೆ ಬಡಾವಣೆಯಲ್ಲಿ ತಲತಲಾಂತರಗಳಿಂದ ಹುತ್ತದ ರೂಪದಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯ ಇಂದು ದೊಡ್ಡ ದೇವಾಲಯವಾಗಿ ಬೆಳೆದಿದ್ದು 20ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಪ್ತ ಮಾತೃಕೆಯರ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದ್ದು ಬೆಳಗಿನ ಪ್ರಾತಃ ಕಾಲದಿಂದ ದೇವರುಗಳಿಗೆ ಅಭಿಷೇಕ, ಹೂವಿನ ಅಲಂಕಾರ, ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಗಣಪತಿ ಹೋಮ, ನವಗ್ರಹ ಹೋಮ, ಮುನೇಶ್ವರ ಸ್ವಾಮಿ ಹೋಮ, ಸಪ್ತ ಮಾತೃಕೆಯ ಹೋಮ, ನಾಗದೇವತೆಗಳ ಹೋಮ ಸೇರಿದಂತೆ ಗ್ರಾಮ ದೇವರುಗಳ ಹೋಮವನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾಸೋಹವನ್ನು ಕಲ್ಪಿಸಿ ನಾಡಿಗೆ ಮಳೆ ಬೆಳೆ ಉಂಟಾಗಿ ಸಮೃದ್ಧಿಯಿಂದ ಇರಲೆಂದು ಪ್ರಾರ್ಥಿಸಿದ್ದಾರೆ. ಇನ್ನು ದೇವಾಲಯದ ಆವರಣದಲ್ಲೇ ಒಂದು ಹರಳಿ ಮರವಿದ್ದು ಆ ಮರವು ಎಷ್ಟೇ ಬಾರಿ ಕಡಿದು ಹಾಕಿದರೂ ಸಹ ಪುನಃ ಬೆಳೆಯುತ್ತಿದ್ದ ಕಾರಣದಿಂದಾಗಿ ಅಲ್ಲಿ ಅಶ್ವತ್ಥ ಕಟ್ಟೆಯನ್ನು ಕೂಡ ನಿರ್ಮಿಸಿ ನಾಗದೇವತೆಗಳನ್ನು ಆರಾಧಿಸುತ್ತಿದ್ದು ಹುತ್ತದ ರೂಪದಲ್ಲಿದ್ದ ಶ್ರೀ ಮುನೇಶ್ವರ ಸ್ವಾಮಿಗೆ ದೇವಾಲಯವನ್ನು ಕಟ್ಟಿ 20 ವರ್ಷಗಳಾಗಿದ್ದು ಪಕ್ಕದಲ್ಲೇ ಸಪ್ತ ಮಾತೃಕೆಯರ ವಿಗ್ರಹಗಳಿದ್ದು ಅವಕ್ಕೂ ಕೂಡ ದೇವಾಲಯವನ್ನು ನಿರ್ಮಿಸಿ ಆರಾಧಿಸಿಕೊಂಡು ಬಂದಿದ್ದಾರೆ. ಇನ್ನು ಸಪ್ತ ಮಾತೃಕೆಯರು ಮತ್ತು ನಾಗಮುನೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ಲಕ್ಷ್ಮೀಬಾಯಿ ರಾಯ್ಸಿಂಗ್ರವರು, ಗುಟ್ಟಿಪುರ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಆಶ್ರಮದ ಧರ್ಮದರ್ಶಿಗಳಾದ ಶ್ರೀ ಮುನಿಸಾಮಪ್ಪ ಸ್ವಾಮಿಗಳ ಮಾರ್ಗದರ್ಶನದ ಮೇರೆಗೆ ಮುಖ್ಯ ಅರ್ಚಕರಾದ ಭಾನುಪ್ರತಾಪ್ರವರು ಸೇರಿದಂತೆ ಭಕ್ತಾದಿಗಳ ಸಹಕಾರದಿಂದ ಕಳೆದ 20 ವರ್ಷಗಳಿಂದ ದೇವಾಲಯವನ್ನು ನಿರ್ಮಿಸಿ ವಿವಿಧ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ನಡೆಸಿಕೊಂಡು ಬಂದು ದೈವಾರಾಧನೆಯನ್ನು ಮಾಡುತ್ತಿದ್ದು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ, ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾಸೋಹವನ್ನು ಕಲ್ಪಿಸಿ ಭಜನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಮುಖ್ಯ ಅರ್ಚಕರಾದ ಭಾನುಪ್ರತಾಪ್ರವರು ಮತ್ತು ಯೋಗಿನಾರಾಯಣ ತಾತಯ್ಯನವರ ಆಶ್ರಮದ ಮಠಾಧೀಶರಾದ ಮುನಿಸಾಮಪ್ಪ ಮಹಾಸ್ವಾಮಿಗಳು ಮಾತನಾಡಿ ದೇವಾಲಯದ ಚರಿತ್ರೆ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ. ನನ್ನ ಹೆಸರು ಭಾನುಪ್ರತಾಪ್ ಅಂತ. ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಅನಾದಿ ಕಾಲದಿಂದಲೂ ವಾಸವಾಗಿರುವ ನಾಗಮುನೇಶ್ವರ ಸ್ವಾಮಿಯ ವಾರ್ಷಿಕ ಮಹೋತ್ಸವ ಪೂಜೆ ಇವತ್ತು. ಸ್ವಾಮಿಯವರಿಗೆ ಬೆಳಗ್ಗೆ ಹಾಲಿನ ಅಭಿಷೇಕ, ಆಮೇಲೆ ಹೂವಿನ ಅಲಂಕಾರ, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಅನ್ನಪ್ರಸಾದ ಕಾರ್ಯಕ್ರಮಗಳು ಮತ್ತು ಹೋಮ ಹವನಾದಿಗಳು. ಇವತ್ತು ಗಣಪತಿ ಹೋಮ, ನವಗ್ರಹ ಹೋಮ, ಕಾಳಭೈರವ ಹೋಮ, ಮುನೇಶ್ವರ ಹೋಮ, ಸಪ್ತಮಾತೃಕೆಯವರ ಹೋಮ, ಗ್ರಾಮ ದೇವತೆಗಳ ಹೋಮ, ಇದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದು ಸಾಯಂಕಾಲ ಪ್ರಾತಃ ಕಾಲದಲ್ಲಿ ಭಜನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಂಡಿದ್ದೇವೆ. ತದನಂತರ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಮತ್ತು ಪ್ರಸಾದದ ವಿನಿಯೋಗ ಇರುತ್ತದೆ. ಇದು ಬಂದು ಮೊದಲು ಹುತ್ತು ರೂಪದಲ್ಲಿತ್ತು. ಅದರ ಕೆಳಗಡೆ ಚಿಕ್ಕ ಕಲ್ಲುಗಳಾಗಿ ಇಟ್ಟು ಪೂಜೆ ಮಾಡಿ ಅದಕ್ಕೆ ಚಿಕ್ಕ ಚಾವಣಿ ಥರ ಮಾಡಿದ್ವಿ. ಅದಾದಮೇಲೆ ನಾವು ಬೇರೆಯವರ ಮುಖಾಂತರ ಹೋದಾಗ ಅವರು ಹೇಳಿದ್ರು, ಇಲ್ಲಿ ಈ ಅಪ್ಪ ವಾಸವಾಗಿದ್ದಾರೆ, ಅವರಿಗೆ ಗುಡಿ ಕಟ್ಟಿ ನಿರ್ಮಾಣ ಮಾಡಿ ಪೂಜೆ ಮಾಡಬೇಕು ಅಂತ ವಾಗ್ದಾನದಿಂದ ಹೇಳಿದ್ರು ಅವರು. ಅದಾದಮೇಲೆ ನಾವು ಗುಡಿ ಕಟ್ಟಿದ್ವಿ. ಸಪ್ತಮಾತೃಕೆಯರಿಗೆ ಚಿಕ್ಕ ಮೂರ್ತಿಗಳ ರೂಪದಲ್ಲೇ ಮೊದಲು ಇಟ್ಟಿದ್ವಿ. ಅದಕ್ಕೆ ಅವ್ರಿಗೆ ಓಡಾಟ ಜಾಗ ವಿಶಾಲವಾಗಿರಬೇಕು ಅಂತ ಪಕ್ಕದಲ್ಲೇ ಅಮ್ಮನವ್ರ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ವಿ. ಅದರದ್ದು 4ನೇ ವರ್ಷದ್ದು ವಾರ್ಷಿಕ ಮಹೋತ್ಸವ. ಅಮ್ಮನವ್ರಿಗೆ ವಿಶೇಷ ಅಲಂಕಾರ, ಹೋಮ ಹವನಾದಿಗಳು ನೆರವೇರಿಸಲಾಗಿದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲ ವ್ಯಾವಹಾರಿಕ ಪ್ರದೇಶಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ದೇಶ ಸುಭದ್ರವಾಗಿರಬೇಕಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. 20 ವರ್ಷಗಳ ಹಿಂದೆ ಇಲ್ಲಿ ಹುತ್ತ ಇತ್ತು. ಆ ಹುತ್ತದ ಹತ್ರ ನಾನು ಬಂದು ನಿಂತ್ಕೊಂಡು ನಮ್ಮ ಮನೇನ ನೋಡ್ಕೊಳ್ತಾ ಇದ್ದೆ. ನನ್ನ ತಲೆ ಮೇಲೆ ನಾಗರಾವು ತಲೆ ಮೇಲೆ ಎತ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ನಿಂತಿದ್ದೀನಿ, ಅದನ್ನು ನೋಡಿಲ್ಲ. ಆಮೇಲೆ ಸಡನ್ನಾಗಿ ನೋಡ್ತಾ ಇದ್ದೀನಿ, ನೋಡಿದ್ರೆ ನಾಗಾವು ತಲೆ ಮೇಲೆ ಎಡೆತ್ಕೊಂಡೇ ಇದೆ. ಆವಾಗ ನಾನು ಸೀದಾ ಅವರಿಗೆ ನಮಸ್ಕಾರ ಹಾಕಿದೆ.
ಆವಾಗ ಎಡೆನ ಹಿಡಿದುಬಿಟ್ಟು ಹೋಗಿ ಆ ಹುತ್ತದಲ್ಲಿ ಸೇರಿಕೊಂತು. ಆವಾಗಿನಿಂದ ಈ ದೇವಸ್ಥಾನ 20 ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಪಕ್ಕದಲ್ಲಿ ಒಂದು ಅಳಿಲಿ ಮರ ಗಿಡ ಬೆಳೀತಾ ಇದ್ದು. ಈ ಸ್ವಾಮಿಗಳು 50 ಸಲ ಅದನ್ನ ಬೇರುಗಳ ಸಮೇತ ಕಿತ್ತಾಕ್ತಾನೆ ಇದ್ರು, ಅದು ಚಿಗುರ್ತಾನೆ ಇತ್ತು. ಸ್ವಾಮಿ ಇದ್ರಲ್ಲಿ ಜೀವ ಇದೆ, ಇದು ಹೋಗಲ್ಲ, ಇದನ್ನು ಬೇಕಾದರೆ ಮೇಲಕ್ಕೆ ಬೆಳೆಸಿಬಿಡೋಣ ಅಂತ ಆ ಮರನ ಒಂದು ಬೆಳೆಸಿ ತಿರ್ಗಾ ಅಲ್ಲಿ ಇವಾಗ ಅಶ್ವತ್ಥ ಕಟ್ಟೆ ರೆಡಿ ಮಾಡಿ ಅಲ್ಲಿ ಹೋಮ ಎಲ್ಲ ಮಾಡಿ ಅಶ್ವತ್ಥ ಕಟ್ಟೆಗೆ ಪ್ರತಿಷ್ಠಾಪನೆ ಅದು ಕೂಡ ಆಯಿತು. ಪಕ್ಕದಲ್ಲಿ ಅಮ್ಮನವರಿಗೆ ಜಾಗ ಸಾಲ್ತಾ ಇಲ್ಲ, ಅವ್ರು ಚಿಕ್ಕದಾಗಿ ಕಲ್ಲುಗಳಿಟ್ಕೊಂಡು ಮಾಡ್ತಾಯಿದ್ರು. ಇವರು ಇದು ಮಾತ್ರ ಮಾಡೋಣ ಅಂತಂದರು. ಸ್ವಾಮಿ ಇದು ಈಗ ಮಾಡಿದ್ರೆ ಸರೋಗಲ್ಲ, ಇದಕ್ಕೆ ಒಂದು ಚಿಕ್ಕದಾಗಿ 11ಕ್ಕೆ ಒಂದು ದೇವಸ್ಥಾನ ಮಾಡಿ ಆ ಮಾತ್ರೆಯನ್ನು ಇಲ್ಲಿ ಸಪ್ರೇಟಾಗಿ ಮಾಡಿದ್ರೆ ಅವರಿಗೆ ಒಂದು ಇದಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡೋಣ ಅಂತ ಪಕ್ಕದಲ್ಲಿ ನಾವೇ ನಿಂತ್ಕೊಂಡು ಸ್ವಾಮಿಗಳು ನಾವು ನಿಂತ್ಕೊಂಡು 11 ಕಾಲಿಗೆ ಒಂದು ಪಾಯ ಹಾಕಿಸಿ ಸ್ವಾಮಿಗಳ ಸಹಕಾರದಿಂದ ಮತ್ತು ಎಲ್ಲ ಜನಸಂಪರ್ಕದಿಂದ ಅಲ್ಲಿ ದೇವಸ್ಥಾನ ಒಂದು ನಿರ್ಮಾಣ ಮಾಡಿ ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆವಾಗಿಂದ ಇದು 4ನೇ ವರ್ಷ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದಂಥ ಭಕ್ತಾದ್ರಿಗೆ ಒಳ್ಳೆಯದಾಗ್ತೈತೆ. ಇಲ್ಲಿ ಭಕ್ತಾದ್ರಿಗೂ ಮತ್ತು ಆ ಕಡೆ ಅಶ್ವತ್ಥ ಕಟ್ಟೆ, ಈ ಕಡೆ ನಾಗಮುನೇಶ್ವರ, ಆ ಕಡೆ ಸಪ್ತಮಾತೃಕೆಯರು, ಇವರು ಎಲ್ಲರ ಕಡೆಯಿಂದ ಜನಗಳಿಗೆ ಇಲ್ಲಿ ಒಳ್ಳೇದಾಗ್ತೈತೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಇದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಮುಂದೆ ಹೋಗಿಲ್ಲ ಅಂತ 20 ವರ್ಷದಿಂದ ಸ್ವಾಮಿಗಳ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮತ್ತು ಮಳೆ ಬೆಳೆಗಳಾಗಲಿ, ದೇಶ ಎಲ್ಲ ಸುಭಿಕ್ಷವಾಗಿರಲಿ ಅಂತ ಎಲ್ಲರ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.